ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ತಿರುವನಂತಪುರಂ ಹೋಗುವಂತಹ ವಿ ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಸೊ ನಾನು ಈ ಬಸ್ಸಿನ ಒಂದು ಇಂಟೀರಿಯರ್ಸ್ ಎಲ್ಲ ತೋರಿಸ್ತೀನಿ, ಹಾಗೆ ಡ್ರೈವರ್ ಹತ್ರ ಕೂಡ ಇನ್ಫಾರ್ಮೇಷನ್ ತಗೋತೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ಮುಂಚೆನೇ ಹೇಳಿದಾಗ ಇದು ಹೊಸದಾಗಿ ಲಾಂಚ್ ಮಾಡಿರೋಂಥ ಗಾಡಿ. ಒಳಗಡೆ ನಾನು ಇವಾಗ ಇಂಟೀರಿಯರ್ ತೋರಿಸ್ತೀನಿ. ನೋಡಿ ಹೆಂಗಿದೆ ಬಸ್ಸು. ಇದು ಸಿಂಗಲ್ ಸೈಡು, ಮೇಲ್ಗಡೆ ಫೆಸಿಲಿಟಿ ಇರೋಂಥದ್ದು. ಹಾಗೆಯೇ ಇದು ಡಬಲ್ ಸೈಡು. ನೋಡಿ ಕೆಳಗಡೆ ಹೆಂಗಿದೆ. 2 ಸೀಟ್ ಮಧ್ಯ ಒಂದು ಕರ್ಟನ್ ಕೂಡ ಇದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ನೋಡಿ ಪಿಲ್ಲೋಸ್ ಇದೆ, ಬ್ಲ್ಯಾಂಕೆಟ್ ಇದೆ. ಹಾಗೆಯೇ ಕಂಫರ್ಟ್ನೆಸ್ ಕೊಡಿ, ಹೊರಗೋದಕ್ಕೆ ಎಷ್ಟು ಕಂಫರ್ಟಾಗಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಮೊಬೈಲ್ ಇಡೋದಕ್ಕೆ ಕೂಡ ಅಲ್ಲಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಲಿಪ್ಪರ್ ಇಡಲಿಕ್ಕೆ ಕೂಡ ಸ್ಟ್ಯಾಂಡ್ ಮಾಡಿದ್ದಾರೆ. ಹಾಗೆ ನೀವು ಮೇಲ್ಗಡೆ ನೋಡ್ಬೋದು, ಎಮರ್ಜೆನ್ಸಿ ಏನಾದರೂ ಇದು ಮಾಡಬೇಕು ಅಂದರೆ ಇದು ಮಾಡಲಿಕ್ಕೆ, ಡೋರ್ಸ್ ಎಲ್ಲ ಇದು ಮಾಡಲಿಕ್ಕೂ ಕೂಡ ಅಲ್ಲಿ ಫೆಸಿಲಿಟೀಸ್ ಮಾಡಿದ್ದಾರೆ. ನಾನು ಈ ವಿಡಿಯೋದ ಎಂಡಲ್ಲಿ ಡ್ರೈವರ್ನ ಹಾಗೆ ಈ ಬಸ್ಸಿನ ಒಬ್ಬರು ಇನ್ಚಾರ್ಜ್ನ ಕೂಡ ಮಾತಾಡಿಸ್ತೀನಿ. ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಎಷ್ಟು ನೀಟಾಗಿದೆ. ಓಕೆ, ನಾನಿವಾಗ ಈ ಬಸ್ಸಿನ ಒಬ್ಬರು ಇನ್ಚಾರ್ಜ್ ಇದ್ದಾರೆ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಅವ್ರನ್ನ ಮಾತಾಡಿಸ್ತೀನಿ ಇವಾಗ. ಹಾಯ್ ಸರ್. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಂಗರಾಜ್ ಅಂತ. ರಂಗರಾಜ್. ಯಾವ್ರು ಸರ್ ನಿಮ್ಮದು ನೇಟಿವ್? ಬ್ಯಾಂಗ್ಳೂರು. ಸೊ ಎಷ್ಟು ವರ್ಷ ಸರ್ ನಿಮ್ಮ ಎಕ್ಸ್ಪೀರಿಯನ್ಸು? ಈ ಕಂಪನಿಯಲ್ಲಿ 2 ತಿಂಗಳಿದ್ದೇನೆ. 2 ತಿಂಗಳು. ಓಕೆ. ಈ ಫೀಲ್ಡ್ ಅಲ್ಲಿ ಫ್ರಮ್ 25 ಇಯರ್ಸ್ ಆಲ್ಮೋಸ್ಟ್ ಇದೆ. 25 ಇಯರ್ಸ್. ಸೊ ಮುಂಚೆ ಎಲ್ಲಿ ಮಾಡ್ತೀರಿ ಸರ್? ಒಂದೊಂದು ಕಂಪನಿ. ಓಕೆ 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 ಓಕೆ. ಸೊ ನೀವು ಈ ಬಸ್ ಹೇಳಿ ತಿರುವನಂತಪುರಂ, ದೇ ಆರ್ ಗೋಯಿಂಗ್ ಟು ತಿರುವನಂತಪುರಂ ಅಂತ, ಬ್ಯಾಂಗ್ಳೂರ್ ತಿರುವನಂತಪುರಂ ಅಂತ. ಎಷ್ಟೊತ್ತಿಗೆ ಬಿಡ್ತಾ ಇದ್ದಾರೆ ಸರ್? ಸರ್, ಇಲ್ಲಿಂದ ಡೈಲಿ 3 ಸರ್ವಿಸಸ್ ಟು ತಿರುವನಂತಪುರಂ. ಓಕೆ. 6:30 ಫಸ್ಟ್ ಬಸ್, 7 o'clock and 7:30 ಬಿಡ್ತೀವಿ. ಓಕೆ. ಮಾರ್ನಿಂಗ್ 7 o'clock ಒಳಗಡೆ ಅಲ್ಲಿ ರೀಚ್ ಆಗುತ್ತೆ. ಓಕೆ ಓಕೆ. ಟೋಟಲ್ ಎಷ್ಟು ಗಾಡಿಗಳು ಸರ್ ನಿಮ್ದು ಇದೆ? ಆಲ್ಮೋಸ್ಟ್ ಅಟ್ ಪ್ರೆಸೆಂಟ್ 60 ಗಾಡಿ ಇದೆ. 60. ಓಕೆ ಓಕೆ. ಈ ವರ್ಷ ಒಳಗಡೆ 100 ರೀಚ್ ಮಾಡಬೇಕು ನಮ್ಮ ಟಾರ್ಗೆಟ್. ಸೊ ಅರೌಂಡ್ 40 ವೆಹಿಕಲ್ಸ್ ನ್ಯೂ ಬಸ್ಸಸ್ ಲಾಂಚ್ ಮಾಡ್ತಾ ಇದ್ದಾರೆ ಈ ವರ್ಷ. ಓಕೆ ಓಕೆ ಓಕೆ. ಯಾವ್ಯಾವ ರೂಟ್ ಇದೆ ಸರ್? ಇಲ್ಲಿಂದ ಬ್ಯಾಂಗ್ಳೂರಿಂದ ನಾವು ಟ್ರಿವಾಂಡ್ರಮ್ 3 ಬಸ್ಸಸ್, ಕೊಟ್ಟಾರಕರ ಒಂದು ಬಸ್ ಹೋಗ್ತಾ ಇದೆ. ಕೊಟ್ಟಾರಕರ ತಿರುವಳ ರೂಟ್ ಅಲ್ಲಿ ಒಂದು ಬಸ್ಸಸ್, ಒಂದು ಗಾಡಿ ಹೋಗ್ತಾ ಇದೆ. ಓಕೆ. ಆದ್ಮೇಲೆ ಎರ್ನಾಕುಳಂ ರೂಟ್ ಹೋಗ್ತಾ ಇದೆ. ಆಮೇಲೆ ಇಲ್ಲಿಂದ ವೇಲಾಂಗಣ್ಣಿ ಒಂದು ಗಾಡಿ ಹೋಗ್ತಾ ಇದೆ. ಅದು ಕುಂಭಕೋಣಂ, ತಿರುವನಂತಪುರಂ ಕವರ್ ಆಗುತ್ತೆ. ಸೊ ನೀವು ಹೇಳ್ತಾ ಇರೋದು ತಮಿಳುನಾಡು, ಕೇರಳ ಸೈಡ್ ವೆಹಿಕಲ್ಸ್ ಇದೆ. ಸೊ ಈಚೆ ಹೈದರಾಬಾದ್ ಅಥವಾ ಮುಂಬೈ ಸೈಡ್ ಏನಾದ್ರು ಪ್ಲಾನ್ ಇದೆಯಾ ಸರ್? ಇನ್ ಪ್ಲಾನಿಂಗ್ ಸರ್, ಇನ್ ಫ್ಯೂಚರ್ ಈ ವರ್ಷ ಒಳಗಡೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಸರ್ ನಿಮ್ದು ಎಸಿ ಎಲ್ಲ ಎಸಿ ಗಾಡಿ ಅಥವಾ ನಾನ್ ಎಸಿನೂ ಇದೆಯಾ ಸರ್? ಸರ್ 95% ಎಸಿ ಗಾಡಿನೇ. ಎಸಿ ಗಾಡಿಗಳೇ. ಪ್ಲಾನ್ ಟು ಊಟಿ ಅಂಡ್ ಸಮ್ ಅದರ್ ಹಿಲ್ ಸ್ಟೇಷನ್ ಓನ್ಲಿ ನಾನ್ ಎಸಿ ಗಾಡಿ ಪ್ಲಾನ್ ಮಾಡ್ತಾ ಇದೀವಿ. ಓಕೆ. ಹೋಗ್ತಾ ಇದೆ ಈಗ. ಓಕೆ. 95% ಎಲ್ಲ ಎಸಿ ಗಾಡಿ, ಪ್ರೀಮಿಯಂ ಗಾಡಿನೇ. ಓಕೆ ಓಕೆ. ಸೊ ಫೆಸಿಲಿಟೀಸ್ ಎಲ್ಲ ಏನೇನು ಕೊಡ್ತೀರಾ ಸರ್ ನಿಮ್ಮ ಬಸ್ಸಲ್ಲಿ ಯೂಶುವಲ್ ಆಗಿ? ಫೆಸಿಲಿಟೀಸ್ ಎಲ್ಲ ಬ್ಲಾಂಕೆಟ್ಸ್ ಕೊಟ್ಬಿಡ್ತೀವಿ, ವಾಟರ್ ಬಾಟಲ್ ಕೊಡ್ತೀವಿ. ಓಕೆ. ಡೈಲಿ ಫ್ರೈ ಎಲ್ಲ ಫುಲ್ ವಾಷಿಂಗ್ ಮಾಡ್ತೀವಿ. ಎಲ್ಲ ಫುಲ್ ವಾಷಿಂಗ್ ಮಾಡಿ. ಸೊ ಕರ್ಟನ್ಸ್ ಎಲ್ಲ ಅದು ವಾಶ್ ಮಾಡ್ತೀರಾ? ವಾಶ್ ಮಾಡ್ತೀವಿ. ಓಕೆ. ಎಲ್ಲ ಇಮಿಡಿಯೇಟ್ ಮಾಡ್ತೀವಿ. ಎಲ್ಲ ಓಕೆ. ಎಲ್ಲ ಕಾಂಟ್ಯಾಕ್ಟ್ ಆಗ್ತೀವಿ. ಎಲ್ಲ ಇಮಿಡಿಯೇಟ್ ಅದುವೇ ರೂಟೀನ್ ಆಗುತ್ತೆ ನಾವು. ಓಕೆ. ಸೊ ಎಲ್ಲ ಗಾಡಿ ಚೆಕ್ ಆದ್ಮೇಲೆ ಹೊರಡೋದು? ಎಲ್ಲ ಗಾಡಿ ಚೆಕಿಂಗ್ ಆದ್ಮೇಲೆ ನೀವೇ ನೋಡಿರ್ತೀರಾ. ಗಾಡಿ ಚೆಕಿಂಗ್ ಆದ್ಮೇಲೆ ಪಾರ್ಕಿಂಗ್ ಇಂದ ಆಚೆಗೆ ಬರುತ್ತೆ ಗಾಡಿ. ಓಕೆ. ಸೊ ಇನ್ಚಾರ್ಜ್ ಇರ್ತಾರೆ, ಅವರು ಚೆಕ್ ಮಾಡಿ ಗಾಡಿ ಹೊರಗಡೆ ಬಿಡ್ತಾರೆ. ಒಬ್ಬೊಂದು ಏರಿಯಲ್ಲಿ ಇನ್ಚಾರ್ಜ್ ಹಾಕಿರ್ತಾರೆ. ಓಕೆ. ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಡೈಲಿ ಬೆಳಗ್ಗೆ ಮೀಟಿಂಗ್ ಇರ್ತದೆ. ಓಕೆ. ಅಲ್ಲ ಡೈಲಿ ಗಾಡಿ ಕ್ಲೀನ್ ಇದ್ರೇನೆ ಅವ್ರಿಗೆ ಬೇಟ ಎಲ್ಲ ಹೋಗುತ್ತೆ. ಓಕೆ. ಆ ತರ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲ ಸಿಸ್ಟಮ್ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕರೆಕ್ಟ್ ಆಗಿ ಹೋಗ್ತಾ ಇದೆ. ಓಕೆ ಓಕೆ ಸರ್. ಓಕೆ. ಕ್ಲೀನರ್ ಇದ್ರೇನೆ ಅವ್ರಿಗೆ ಬೇಟ ಹೋಗುತ್ತೆ. ಓಕೆ. ಆ ತರ ಇದ್ರೇನೆ ಆಗುತ್ತೆ. ಓಕೆ. ಈ ಬಸ್ ಹೊಸ ಗಾಡಿ ಅಂತ ಗೊತ್ತಾಯ್ತು ಸರ್. ಎಷ್ಟು ಸರ್ ಫೆಸಿಲಿಟಿ, ಇದು ಪ್ಯಾಸೆಂಜರ್ ಕೆಪಾಸಿಟಿ ಅನ್ಸ ಈ ಬಸ್ದು? 48 ಸೀಟ್ಸ್. 48. ಓಕೆ. 24 ಸೀಟ್ಸ್ 24 ಬರ್ತ್ಸ್ ಇರುತ್ತೆ. ಓಕೆ ಓಕೆ. ಇದು ಬರ್ತು ಫುಲ್ಲಿ ಬರ್ತು. ನೀವು ಮಾಡಿರೋ ಫುಲ್ಲಿ ಬರ್ತಿದ್ದು. ಓಕೆ. ಬರ್ತಿ 36 ಕೆಪಾಸಿಟಿ. ಈ ಗಾಡಿ 36 ಇರುತ್ತೆ. ಸೊ ಸೀಟಿಂಗ್ ಎಲ್ಲ ಇರೋದು? ಈ ಮುಂಜೆ ನೋಡಿ ಗಾಡಿಯಲ್ಲಿ ಸೀಟ್ ಅಂಡ್ ಸ್ಲೀಪರ್ ಅಂತ ಹೇಳ್ತಾರೆ. ಓಕೆ. 24 ಸೀಟ್ಸ್ ಇರುತ್ತೆ, 24 ಬರ್ತ್ ಇರುತ್ತೆ. ಮತ್ತೆ ನಾವು ಬುಕ್ಕಿಂಗ್ ಎಲ್ಲ ಯಾವ್ಯಾವ ಆ್ಯಪಲ್ಲಿ ಬುಕ್ ಮಾಡ್ಬೋದು ಸರ್? ನಾವು ವಿವಿ
redbus.com ಅಲ್ಲಿ ಮಾಡಬಹುದು ನೀವು. ಓಕೆ. ಅದು ಮಾಡಿದ್ರೆ ಒಳ್ಳೆ ಫೆಸಿಲಿಟೀಸ್, ತುಂಬಾ ಕೂಪನ್ ಸಿಗುತ್ತೆ, ಅಂದ್ರೆ ಡಿಸ್ಕೌಂಟ್ ಫೆಸಿಲಿಟಿ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. Redbus ಅಲ್ಲಿ ಮಾಡಬಹುದು. Redbus ಅಲ್ಲಿ ನಮ್ದು ರೇಟಿಂಗ್ ಒಳ್ಳೆ ರೇಟಿಂಗ್ ಇರುತ್ತೆ. ಓಕೆ. ತುಂಬಾ ಚೆನ್ನಾಗಿರುತ್ತೆ. ಸೊ ರೆಡ್ ಬಸ್, ಅಭಿ ಬಸ್ ಎಲ್ಲ ಬುಕ್ ಮಾಡಬಹುದು. ಬಸ್ ಅಲ್ಲಿ ಮಾಡಬಹುದು. ಓಕೆ ಸರ್. ಓಕೆ ಸರ್, ಈಗ ನೀವು ಈ ಬಸ್ ತಿರುವನಂತಪುರಂ ಹೋಗುತ್ತೇನಲ್ಲ ಸರ್, ಎಷ್ಟೊತ್ತಿಗೆ ಬಿಡ್ತಾ ಇದ್ದೀರಾ ಮತ್ತೆ ಎಲ್ಲೆಲ್ಲಿ ಪಿಕಪ್ ಎಲ್ಲ ಹೇಗಿರುತ್ತೆ ಸರ್? ಇಲ್ಲಿಂದ ನಾವು ಈಗ ಸದ್ಯಕ್ಕೆ ಕಲಾಸಪಾಳ್ಯ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಇನ್ ಫ್ಯೂಚರ್ ಒಳಗಡೆನೂ ಮಾಡೋಕೆ ಸಾಧ್ಯ ಇದೆ. ಅಂದ್ರೆ ಇಲ್ಲಿಂದ ಪಿಕಪ್ ಅನ್ನ ಮಡಿವಾಳ ಎಲ್ಲ ಇರುತ್ತೆ. ಪಿಕಪ್ ಅಲ್ಲಿ ಒಳಗಡೆ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿದೆ, ನಾವು ಒಳಗಡೆ ಬಸ್ ಹಾಕಿ. ಓಕೆ. ಸೊ ಓಕೆ, ಇಂಟರ್ ಸ್ಮಾಲ್ ವೆಹಿಕಲ್ಸ್ ನ ಹಾಕಿ ಆತರ ಟೈಮ್ ಕರೆಕ್ಟ್ ಮಾಡ್ಬೇಕಲ್ಲ. ಹೌದು, ಅದಕ್ಕೆ ಆತರ ಪ್ಲಾನ್ ಮಾಡ್ತಾ ಇದೀವಿ. ಓಕೆ. ಒಳ್ಳೆ ಪಾರ್ಕಿಂಗ್ ಇಟ್ಕೊಂಡು ಅಲ್ಲಿ ಎಲ್ಲ ಪಿಕಪ್ ಮಾಡಿ ಆತರ ಮಾಡೋಕೆ ಹೇಳ್ತಾ ಇದೀವಿ. ಸದ್ಯಕ್ಕೆ ಕಲಾಸಪಾಳ್ಯಂ, ಶಾಂತಿನಗರ್, ಮಡಿವಾಳ, ಕ್ರೈಸ್ಟ್ ಕಾಲೇಜ್, ಅಂದ್ರೆ ಮೇನ್ ಪ್ಲೇಸ್ ಮಡಿವಾಳ, ಆಮೇಲೆ ಅಪ್ ಟು ಅತಿಬಳವರೆ ಎಲ್ಲ. ಓಕೆ. ಅಂದ್ರೆ ಸಿಟಿ ಬಿಡೋತ್ತಿಗೆ ಎಷ್ಟು ಸರ್ ಅಂದಾಜು? ಅದು ಡಿಪೆಂಡ್ಸ್ ಅಪಾನ್ ದ ಟ್ರಾಫಿಕ್. ಡಿಪೆಂಡ್ಸ್ ಅಪಾನ್ ದ ಟ್ರಾಫಿಕ್. ಆಕ್ಚುಲಿ 1 ಅವರ್ ಟು 1 ಕಾಲ್ ಅವರ್. ಓಕೆ. ಮಾರ್ನಿಂಗ್ ಒಂದು ಎಷ್ಟೊತ್ತಿಗೆ ಹೋಗ್ಬೋದು ಸರ್? ಮಾರ್ನಿಂಗ್ ಖಂಡಿತವಾಗಿ 7 o'clock ಒಳಗಡೆ ಹೋಗ್ಬೇಕು. ಅದೇ ಆನ್ ಟೈಮ್ ಇದಿರುತ್ತೆ. ಆನ್ ಟೈಮ್ ಹೋಗುತ್ತೆ. ಟೈಮ್ ರೀಚ್ ಆಗೋ ಡ್ರೈವರ್ಗೆ ಇನ್ಸೆಂಟಿವ್ ಇದೆ. ಓಕೆ. ಸೊ ಅವರೆಲ್ಲ ಅವ್ರನ್ನ ಮೋಟಿವೇಟ್ ಮಾಡಿ ಕರೆಕ್ಟ್ ಆಗಿ ಮಾಡೋಕೆ ಸಿಸ್ಟಮ್ ಕರೆಕ್ಟ್ ಆಗಿ ಮಾಡಿದ್ದಾರೆ MD ಸರ್ ಅವರು. ಓಕೆ. ಓಕೆ ಸರ್, ಮತ್ತೆ ಇನ್ನೊಂದು, ಈಗ ಲಾಂಗ್ ರೂಟ್ ಎಲ್ಲ ಈಗ ರೂಟಿಂಗ್ ಅಲ್ಲಿ ಈಗ ಎಷ್ಟು ಜನ ಡ್ರೈವರ್ಸ್ ಅಥವಾ ಸ್ಟಾಫ್ ಎಷ್ಟು ಇರ್ತಾರೆ ಸರ್? ಯಾವ ಸ್ಟಾಫ್ ಅಂದ್ರೆ ಇಲ್ಲಿ ಗಾಡಿಯಲ್ಲಿ ಗಾಡಿಗಳು? ಓಕೆ. ಗಾಡಿಯಲ್ಲಿ 3 ಸ್ಟಾಫ್ ಇರ್ತಾರೆ. ಓಕೆ. ಎಲ್ಲ ಹೊಸ ಗಾಡಿ ಎಲ್ಲ ಕಂಪ್ಲೀಟ್ ಡೈಲಿ ಚೆಕ್ಅಪ್ ಮೆಕ್ಯಾನಿಕ್ಸ್ ಎಲ್ಲ ಕಂಪನಿಯಿಂದ ಬಂದ್ಬಿಡ್ತಾರೆ. ಲೋಕಲ್ ಮೆಕ್ಯಾನಿಕ್ ನಾವು ಯೂಸ್ ಮಾಡಲ್ಲ. ಓಕೆ. ಮೋಸ್ಟ್ಲಿ AMC ಇದೆ. ಓಕೆ. ಫುಲ್ಲಿ ಯೂಸ್ ಎಲ್ಲ ಕಂಪನಿಯವರು ನೋಡ್ತಾರೆ. ಓಕೆ. ಟಾಟಾ ಗಾಡಿ ಇದೆ, ಲೈಲ್ಯಾಂಡ್ ಇದೆ, ಭಾರತ್ ಬೆನ್ಸ್ ಇದೆ, ಆ ಕಂಪನಿಯವರು ಮೋಸ್ಟ್ಲಿ ನೋಡ್ತಾರೆ. ಓಕೆ. ಸೊ ಫೆಸಿಲಿಟೀಸ್ ಚೆನ್ನಾಗಿದೆ. ಫೆಸಿಲಿಟಿ ಚೆನ್ನಾಗಿದೆ. ಓಕೆ. ಓವರ್ ಆಲ್ ಪ್ಯಾಸೆಂಜರ್ಗೆ ಏನು ಹೇಳಕ್ ಇಷ್ಟಪಡ್ತಾರೆ ಸರ್ ನಿಮ್ಮ ಕಂಪ್ನಿ ಕಡೆಯಿಂದ? ನಿಮ್ಮ ಕಂಪ್ನಿ ಬಗ್ಗೆ ಪ್ಯಾಸೆಂಜರ್ಗೆ ಏನು ಹೇಳ್ತೀರಾ ಅಂದ್ರೆ ಫೆಸಿಲಿಟೀಸ್ ಬಗ್ಗೆ? ಫೆಸಿಲಿಟೀಸ್ ಅರ್ಥಾಗಲಿಲ್ಲ ನೀವು ಹೇಳೋದು. ಅಂದ್ರೆ ಓವರ್ ಆಲ್ ಫೆಸಿಲಿಟೀಸ್ ಬಗ್ಗೆ ನಿಮ್ಮ ಕಂಪ್ನಿ ಬಗ್ಗೆ ಪ್ಯಾಸೆಂಜರ್ಗೆ ರೆಸ್ಪಾನ್ಸಿಬಿಲಿಟಿ, ಅವ್ರ ಎಕ್ಸ್ಪೆಕ್ಟೇಷನ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಓಕೆ. ಓಕೆ. ಅವ್ರು ನಮ್ಮ MD ಸರ್ ಹೇಳೋದು ಪ್ಯಾಸೆಂಜರ್ಸ್ ರೆಸ್ಪಾನ್ಸಿಬಿಲಿಟಿ, ಪ್ಯಾಸೆಂಜರ್ ಎಕ್ಸ್ಪೆಕ್ಟೇಷನ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಓಕೆ. ದಟ್ಸ್ ಅವರ್ ಮೋಟೋ. ಓಕೆ. ಓಕೆ. ಓಕೆ ಸರ್. ಸರ್ ಫೆಸಿಲಿಟೀಸ್ ಎಲ್ಲ ತೋರಿಸ್ಬೋದಾ ನೀವು? ನೋಡಿ, ಸೀಟ್ಸ್ ತೋರಿಸಿ. ಸೀಟ್ ನೋಡಿ. ಓಕೆ. ಬ್ಲಾಂಕೆಟ್ಸ್ ಇದೆ. ಓಕೆ. ನೋಡಿಬಹುದು ಕಂಫರ್ಟ್ ಆಗಿ ಎಲ್ಲ ಫ್ರೆಶ್ ಆಗಿ ಸ್ಮೆಲ್ ತೋರಿಸ್ತದೆ ಹೆಂಗಿದೆ ಅಂತ. ಎಲ್ಲ ಆಲ್ಮೋಸ್ಟ್ ಫರ್ ಲೆದರ್ ಸೀಟ್ಸ್. ಓಕೆ. ಸೊ 2 ಸೀಟ್ ಮಧ್ಯೆ ಒಂದು ಕರ್ಟನ್ ಕೂಡ ಇದೆ. ಕರ್ಟನ್ ಇದೆ. ಓಕೆ. ಇನ್ ಕೇಸ್ 2 ಡಿಫರೆಂಟ್ ಪ್ಯಾಸೆಂಜರ್ ಬಂದ್ರೆ ಅವ್ರಿಗೆ ಸ್ವಲ್ಪ ಪ್ರೈವಸಿ ಇರಬೇಕಂದ್ರೆ ಆ ತರ ಮಾಡಿ. ಓಕೆ. ಆ ತರ ಮಾಡಿ. ಸೊ ಕೆಲವು ಬಸ್ ಅಲ್ಲಿ ಸ್ವಲ್ಪ ಡಿವೈಡರ್ ಬರುತ್ತೆ. ಹೌದು, ಆ ತರ ಇರುತ್ತೆ. ಸೊ ಆಗ ಕಂಫರ್ಟ್ ಇರುತ್ತೆ ಪ್ಯಾಸೆಂಜರ್ಗೆ, ಇರುತ್ತೆ, ಪ್ರೈವಸಿ ಇರುತ್ತೆ. ಓಕೆ. ಓಕೆ. ಸೊ ಓವರ್ ಆಲ್ ಫೆಸಿಲಿಟಿ ಚೆನ್ನಾಗಿದೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಗಾಡಿ ಮಾತ್ರ ಸಖತ್ತಾಗಿದೆ ನೋಡಿ ನೀವು. ಅಂದರೆ ಪಿಲ್ಲೋಸು, ಬ್ಲ್ಯಾಂಕೆಟ್ ಹಾಗೆ ಹೊರ್ಗೋದು ಕೂಡ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗಾಡಿ ಚೆನ್ನಾಗಿದೆ. ನಾನಿವಾಗ ಒಬ್ಬರು ಡ್ರೈವರ್ನ ಕೂಡ ಮಾತಾಡಿಸ್ತೀನಿ, ಅವ್ರ ಹತ್ರ ಕೂಡ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಅವರು ಬೇಸಿಕಲ್ ಫ್ರಮ್ ತಮಿಳ್ನಾಡು ಹಾಗೆ ಅಥವಾ ಕೇರಳ ಸೈಡ್ ಅವರು. ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಗಾಡಿ ನೋಡಿ ಹೆಂಗೆ ಕಾಣುತ್ತೆ ಒಳಗಡೆಯಿಂದ. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ, ಅವ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತೊಗೊಳ್ಳೋಣ. ಹಾಯ್ ಸರ್, నేమ్ సార్? எந்த ஊர் சார்? தூத்துக்குடி. எத்தனை வருஷம் எக்ஸ்பீரியன்ஸ் சார்? 13. முன்னாடி எந்த வண்டியில்? ஓகே. எத்தனை வருஷம்? 13 வருஷம். 12 வருஷம் ஓட்டினேன். ஒரு வருஷம். ஓகே. ஓகே. ஹவ் யூ ஃபீல் சார்? எக்ஸ்பீரியன்ஸ் எப்படி இருக்கு? நல்லா இருக்கு. ஓகே. ஓனர் தங்கமானவர். எல்லாமே எனக்காக பார்க்க டிரைவர் நல்லா இருக்கும் நினைக்கிறேன். ஓகே. ஸோ யூ ஆர் கோயிங் டு திருவேண்டரம், நோ? ஹவு த ரூட்ஸ் ஆர் ஃபெசிலிட்டி, ரூட்டிங் ரோட் வைஸ்? ஓசூர், ராயக்கோட்டை, ஓகே, தருமபுரி டோல், ஓகே, சேலம், ஓகே, நாமக்கல், கரூர், மதுரை பைபாஸ், ஓகே, கோயில்பட்டி, திருநெல்வேலி, ஓகே, நாகர்கோவில், திருவாரூர். ஓகே. ஸோ எங்கே ஸ்டாப் கொடுக்கும் சார்? பிரேக் பிரேக்கு நாங்கள் இப்போ தொப்பு டோல் போடுவோம் பார்த்தோம், ஒரு 10:30க்கு. ஓகே. 20 minutes. ஓகே. அதுக்கப்புறம் திருநெல்வேலியில் போடுவோம். ஓகே. எமர்ஜென்சி எப்போ கஸ்டமர் சொன்னாலும் ரெஸ்பாண்ட் பண்ணுவோம். ஓகே. ரோடெல்லாம் எப்படி இருக்குது சார்? ரோடு கம்ஃபர்டபுளாக தான் இருக்கும், ஒன்றும் பிரச்சனை இல்லை, டைமிங் இருக்கும். ஓகே சார். ஓகே, தேங்க்யூ சார். ஓகே சார், தேங்க்ஸ் ப்ரோ.